ನಾಗರಿಕರೇ ದಯವಿಟ್ಟು ಗಮನಿಸಿ. ಈ ಚಾನಲಲ್ಲಿ ಮಾಡಿರೋ ವಿಡಿಯೋಸ್ ಬರೀ ಕಾಲ್ಪನಿಕ ಮಾತ್ರ, ಯಾರು ಮನಸ್ಸಿಗೆ ತಗೊಂಬೇಡಿ, ಯಾಕಂದ್ರೆ ನಾನು ನಿಮ್ಮ ಎಣ್ಣೆ ಡವಲ್ಲ. ಹಾಯ್ ಗಾಯ್ಸ್, ನಾನು ನಿಮ್ಮ ರೋಸ್ಟರ್. ನಿನ್ನ ಹೆಸರೇನು? ಏನು ಗುರು, ಇನ್ಸ್ಟಾಗ್ರಾಮಲ್ಲಿ ಬಂದಿದ್ದು ಮೆಸೇಜಸ್ಗಳು ಕ್ಯಾಡ ಬಾಂಬ್ ಸತೀಶ್ ಮಾಡು ದಿಂಗೇಶ್ವರನ್ ಮಾಡು ಅಂತ ಅವ್ನ ವಿಡಿಯೋ ನೋಡ್ಬಿಟ್ರೆ ನನಗೆ ತಿಕ್ಕ ಹೊರದೋಗ್ತಾ ಇರ್ತದೆ ಹೋಗ್ರಿ. ಏನು ಕಮೆಂಟು ಗುರು ಅವೆಲ್ಲ, ಅವನದು ಅಷ್ಟೊಂದು ಫೇಮಸ್ಸ. ಸೊ ಇವತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಡೈರೆಕ್ಟ್ ವಿಡಿಯೋ ಕಡೆ ಜಂಪ್ ಆಗೋಣ. ಇವತ್ತು ರುಬ್ಬಿ ಎಷ್ಟು ಬಿಡೋಣ. ಇನ್ನೊಂದು ದಿವಸಕ್ಕೆ ನಾನು ತಿಥಿ ಊಟ ಇಟ್ಕೊಂಡಿದ್ದೀನಿ, ಆದರೆ ವಡೆ ಪಾಯಸ ಇರುತ್ತೆ ಅಂದ್ಕೊಂಡು ದಯವಿಟ್ಟು ಬರಬೇಡಿ. ಬರೀ ಎಣ್ಣೆ ಇರುತ್ತೆ, ಆಮೇಲೆ ಲೆಗ್ ಪೀಸ್ ಇರುತ್ತೆ, ಅದ್ರ ಜೊತೆಗೆ ಮೊಲ ಎಲ್ಲ ತರಿಸಿ ಪಾರ್ಟಿ ಮಾಡ್ತಾ ಇದ್ದೀನಿ. ಮೊಲ ಎಲ್ಲ ಫುಡ್ಡಲ್ಲಿ ಮೊಲ ಎಲ್ಲ ಇರುತ್ತೆ ಅವತ್ತು. ದಯವಿಟ್ಟು ಎಲ್ಲರೂ ಮಿಸ್ ಮಾಡದೆ ನನ್ನ ತಿಥಿ ಊಟಕ್ಕೆ ದಯವಿಟ್ಟು ಬರಬೇಕು. ಇನ್ನು ಕರೆಕ್ಟಾಗಿ 11 ದಿವಸಕ್ಕೆ ನಾನು ಒಂದು ಪಬ್ಬಲ್ಲಿ, ಇಷ್ಟರಲ್ಲಿ ಯಾವ ಪಬ್ಬಲ್ಲಿ ಅಂತ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತೀನಿ. ಯಾಕೆ ಅಪ್ರದಲ್ಲು ಗುರು ಇವನ್ ತಿಥಿ ಕರಿತಾವ್ ಇವನು. ಅಲ್ಲ ಗುರು, ನಿನ್ನ ಸತ್ತೇ ಎಲ್ಲ ಆಗ್ಲೇ ತಿಥಿ ಮಾಡ್ಕೊತಾವನಂತೆ. ಎಂತೆಂಥ ಜಾಂಟ್ಗೆ ಬಾಲ್ಗಳವ್ರೆ ಅಂದರೆ ನಮ್ಮ ದೇಶದಲ್ಲಿ. ಇಂಥವ್ರನ್ನೆಲ್ಲ ನೋಡ್ರಿ ಎದೆ ಮೇಲೆ ಒತ್ತಾಯಿಸ್ಬಿಡೋಣ ಅನ್ಸ್ಬಿಡ್ತದೆ ನನಗಂತೂ. ಅಲ್ಲ ಗುರು, ಒಂದು ಮಿನಿಮಮ್ ಸೆನ್ಸ್ ಬೇಡವಾ? ಫಸ್ಟ್ ಟೈಮ್ ನಾನು ಈ ತರ ಡ್ರಿಂಕ್ಸ್ ನೋಡ್ತಾ ಇರೋದು ಲೈಫಲ್ಲಿ. ನಾನು ನೋಡಿಲ್ಲ ಇಷ್ಟು ಕಾಸ್ಟ್ಲಿ. ನನ್ನ ಕೈಯಲ್ಲಿ ಮುಟ್ಟಕ್ಕೇನೆ ಪುಣ್ಯ ಮಾಡಿದೀನಿ. ಇಲ್ಲೂ ದೆಂಗ್ತಾವನಲ್ಲ ಗುರು ಇವನು. ಲೈ ಪುಂಗ್ಬೇಕು, ದೆಂಗ್ಬಾರ್ದು. ನಾನು ಅಮೆಝಾನಲ್ಲಿ ಚೆಕ್ ಮಾಡಿದ್ಕೆ $10 ತೋರಿಸೈತೆ. $10,000 ಹತ್ತತ್ರ ಬರೋದದು. ಏನಲ್ಲೇ ನಮ್ಮನ್ನ ಇದ್ರಲ್ಲೂ ದೆಂಗ್ಬೇಕೇನೋ. ಇವನು ಯಾರು, ಅವನ ಶಿಷ್ಯ, ಅವನಿಗೆ ಸಪೋರ್ಟ್ ಮಾಡ್ಕೊಂಡು 2 ಕೋಟಿ ಅಂತೆದು ನನ್ನ ಲೌಡ. ಇವನ್ ವಿಡಿಯೋಸ್ಗಳು ಮುಂಚೆ ನೋಡಿದಾಗ ಇವನು ಯಾರೋ ರಿಚ್ ಅಂದ್ರೂ ತುಂಡು ಅಂತ ಅನ್ಕೊಂಡಿದ್ದೆ. ಇವಾಗ ಗೊತ್ತಾಗ್ತೈತೆ ಇವನು ಪುಂಗೇಶ್ವರ ಅಲ್ಲ ದಿಂಗೇಶ್ವರ. ಇವನು ಪುಂಗ್ಬೇಕು ಕಣಲೆ, ದಿಂಗ್ಬಾರ್ದು. ಈ ರೇಂಜಲ್ಲೆಲ್ಲ ದಿಂಗ್ತಿಯಲ್ಲ ನೀನು, ಯಪ್ಪ ಹೋಗ್ರಿ. ಸರ್, ಸಂಗಾತಿ ಇವಾಗ ಇಲ್ಲ ಸದ್ಯಕ್ಕೆ ನಿಮ್ಗೆ. ಡಿವೋರ್ಸ್ ಕೇಸ್ ನಡೀತಾ ಇದೆ. ಮಗನ್ಗೋಸ್ಕರ ನಾನು ಯಾರನ್ನೂ ಮದುವೆ ಆಗಲ್ಲ ಸರ್. ಅವಳು ನಿನ್ನ ಜೊತೆ ಯಾಕಿಲ್ಲ ಅಂದರೆ, ನೀನು ಈ ರೇಂಜಲ್ಲೆಲ್ಲ ತಲೆ ತೆಂಗ್ಕೊಂಡು ಓಡಾಡಿದ್ರೆ ಅವಳು ಹೆಂಗೂರು ಇರ್ತಾಳೆ ನಿನ್ನ ಜೊತೆ. ಇನ್ನೂ ಯಾರನ್ನೂ ಮದುವೆ ಹಾಕಿದ್ದ. ಲೈ ಮುದಿ ತೊರಡೆ, ಮುದುಕ ಕೂತಿದ್ಯಾ. ನಿನ್ನ ಮಗ ನೋಡ್ರೇ ಗೊತ್ತಾಗ್ತಿದ್ದೀನಿ ಎಂಥ ಮುದುಕ್ ನನ್ನ ಮಗ ಅಂತ. ಅದರಲ್ಲಿ ಹೀರೋಯಿನ್ನು ಅವರು ಇವರು ಅಂತ ತಲೆಗಾಗ್ತೀಯ ನಮ್ಗೇನೇನೆ. ನನಗೆ ದೊಡ್ಡ ಹೀರೋಯಿನ್ಗಳೇ ಪ್ರಪೋಸ್ ಮಾಡಿದ್ದಾರೆ. ಬಿಗ್ ಬಾಸ್ ಅಲ್ಲೂ ಹೆಸರು ಹೇಳಲ್ಲ, ಅವರು ಪ್ರಪೋಸ್ ಮಾಡಿದ್ದಾರೆ. ಅಂದ್ರೆ ಯಾರದು ನಾನು ಹೆಸರೆತ್ತಲ್ಲ. ಯಾರಮ್ಮ ತಾಯಿ ಬಿಗ್ ಬಾಸ್ ಅಲ್ಲಿ ಇವನಿಗೆ ಪ್ರಪೋಸ್ ಮಾಡಿದ್ದು? ನಿಮ್ಮ ಪಾದ ತೋರಿಸ್ಬಿಡಮ್ಮ, ನಮಸ್ಕಾರ ಹಾಕೊಂಡು ಹೊರಟೋತೀನಿ. ಲೈ ನನ್ನ ಮಗನಿಗೆ ದಿಂಗ್ಬೇಕು. ಈ ರೇಂಜಲ್ಲೆಲ್ಲ ದಿಂಗ್ಬಿಟ್ರೆ ಕನ್ನಡ ಜನತೆ ಮೆಟ್ನಲ್ಲಿ ಹೊಡೆದ್ಬಿಡ್ತಾರೆ. ಅಲ್ಲ ಗುರು, ನಿನ್ನ ಮದುವೆ ಆಗು ಬೇಡ ಅಂತ ಅಂದವ್ರು ಯಾರು? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ರಂಗಣ ಯಾರೂ ತಡೆದಿಲ್ಲ. ಇವ್ನು ಈ ರೇಂಜಲ್ಲೆಲ್ಲ ತಲೆ ದಿಂಗಿದ್ರೆ ಯಾರು ರಂಗಣ ಇವನನ್ನ ಮದುವೆ ಆಗ್ತಾರೆ? ಇರೋಳೆ ಬಿಟ್ಟೋಗ್ಬಿಟ್ಟವಳೆ, ಇನ್ಯಾರು ಗುರು ಪ್ರಪೋಸ್ ಮಾಡ್ತಾರೆ ರಂಗಣ, ನೀವೇ ಹೇಳಿ. ನಾನು 8ನೇ ಕ್ಲಾಸಲ್ಲಿ ಟ್ಯೂಷನ್ಗೆ ಹೋಗ್ತಾ ಇದ್ದೆ. ಅಂದ್ರೆ ಹುಡುಗರೆಲ್ಲ ಒಂದ್ ಸೈಡು, ಹುಡುಗಿರೆಲ್ಲ ಒಂದ್ ಸೈಡು. ನಾನು ಎಷ್ಟು ಗಾಂಡು ಈಗ ಗೊತ್ತಾಯ್ತು. ಈ ದಿಂಗೇಶ್ವರ ಜೀವನದಲ್ಲಿ ಯಾವ್ದಾದ್ರು ಒಂದು ನಿಜ ಹೇಳೋನಂದ್ರೆ ಇದೇ ಗುರು. ಇದು ದಿಂಗ್ದಿಲ್ದಂಗೆ ನಿಜ ಹೇಳಿರೋದಂದ್ರೆ ಇದು ಕ್ಯಾಟ್ಸ್ ಆಫ್ ಮಾಡ್ಬೇಕು ಗುರು ಇವನ್ಗೆ. ನಾಳೆ ಬಂದು ವೈರಲ್ ಸ್ಟಾರ್ ಅಂತಾನೆ ಅವಾರ್ಡ್ ಕೊಡ್ತಾ ಇದ್ದಾರೆ. ಲೇ ದಿಂಗೇಶ್ವರ, ಎಷ್ಟೋ ದೆಂಗ್ತೀಯ ತಲೆಗೇನೆ. ಲೇ ನಿನಗೆ ಮಾನ ಮರ್ಯಾದಿಲ್ಲ ಅಂತ ಅನಿಸ್ತಾ ಇಲ್ವ ಹೇಳು? ರೀಲ್ ಸ್ಟಾರ್ ಅಂತ ಅವಾರ್ಡ್ ಕೊಡ್ತಾರೆ. ಯಾವುದೋ ಜುಟ್ಟು ಅವಾರ್ಡ್ಗಳು ತಗೊಂಡ್ಬಿಟ್ಟು. ಅಲ್ಲ ಗುರು, ಕರ್ನಾಟಕದಲ್ಲಿ ಎಂತೆಂಥವ್ರು ಫೇಮಸ್ ಆಗೋರೆ. ಲೇ ಈ ಕೆಪ್ರದಲ್ಲೇ ನಿನಗಿನ್ನ ಜಾಸ್ತಿ ಫೇಮಸ್ ಆಗಿರೋರವ್ರೆ. ನೀನೊಬ್ಬನ್ನೇ ಕರೆದು ಕೊಡ್ತಾವ್ರಂತೆ ನನ್ನ ಲೌಡ. ಅದು ದೊಡ್ಡ ವೇದಿಕೆಯಲ್ಲಿ. ಅಂದರೆ ನೀವು ಏನೇ ಸೋಷಿಯಲ್ ಮೀಡಿಯಾ ಏನೇ ಇದು ಮಾಡಿದ್ರು, ನಾನು ಫಸ್ಟು ಎಲ್ಲರಿಗೂ ಹೇಳ್ತಾ ಇದ್ದೆ, ವರ್ಲ್ಡಲ್ಲಿ 125 ದೇಶ, 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ ಅಂದರೆ ಅದನ್ನು ಗೂಗಲ್ ಮಾಡಿ ಸರ್ಚ್ ಮಾಡಬೇಕು. ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋರಿಗೆಲ್ಲ ನಾನು ಹೇಳೋದು ಒಂದೇ ಗುರು, ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಂಧ್ರ ಹೀರೋಯಿನ್ನೇ ಸಾಯ್ತಾಳೆ. ಏನಕ್ಕೆ ಸಾಯ್ತಾಳೆ? ನಿಮಗೋಸ್ಕರ. ನಾನೇನ್ ಮಾಡೋಣ ಅದಕ್ಕೆ? ಏನಕ್ಕೆ ಅಂತ ನನ್ಗೇನೋ ನೀವು ಅಷ್ಟೊಂದೇನು ಅಷ್ಟು ಚೆನ್ನಾಗಿಲ್ವಾ ಅನ್ಸಲ್ವಾ? ಅದೇನೋ ಹೇಳ್ತಾರಲ್ಲ, ಹೋಗ್ಬಿಟ್ಟು ಕೆರೆದಲ್ಲಿ ಹೊಡ್ಸ್ಕೊಳ್ಳೋದು ಇದೇ ಅನ್ಕೋತೀರಿ. ಅವಕ್ಕ ಡೈರೆಕ್ಟಾಗಿ ಹೇಳ್ಬಿಟ್ಲು ಹೋಗೋದು ನೀನು ಚೆನ್ನಾಗೇ ಇಲ್ಲ ಅಂತ. ಅಕ್ಕ ಬಿಗ್ ಗ್ಯಾಟ್ಸ್ ಆಫ್ ಕಣಕ್ಕ. ನೀನು ಇದು ಹಿಂಗೆ ಕರೆದ್ಬಿಟ್ಟು ಮೆಟ್ಟಲ್ ಹೊಡೆದಲ್ಲ, ನಂಗೆ ತುಂಬಾ ಖುಷಿ ಆಗೋಯ್ತು ಕಣಕ್ಕ. ನಿಮ್ಮ ಆಫೀಸಲ್ಲಿ ಬಂದ್ರೆ ಎಲ್ಲ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರು. ಹೌದಾ? ಏನು ದೆಂಗ್ಬಿಟ್ಟ ಗುರು. ಇವಾಗ ಆಫೀಸಲ್ಲೆಲ್ಲ ಬಾಯ್ ಮಿಟ್ಕೊಂಡು ನೋಡ್ತಿದ್ರತ್ತೆ. ಯಾರಪ್ಪ ಈ ಜೋಕರ್ತಲ್ಲ ಅಂಕಲ್ ಬಂದವ್ರೆ ಅಂತ ನೋಡ್ತಿರ್ತಾರೆ. ಅಕ್ಕಂಗೆ ಅವ್ನು ದೆಂಗ್ತಾ ಇರೋದು ಕೇಳಿಸ್ಕೊಡ್ತಾರೆ, ದಗ ತಡ್ಕೊಳಕ್ ಆಗ್ತಲ್ಲ. ಅಕ್ಕ ನಕ್ಕಾಡ್ತವ್ರು ಹೋಗ್ರಿ. ನೀವಿರ್ಲಿಲ್ಲ ಇಲ್ಲಿದ್ರಿ ಅಲ್ಲ? ನಾನು ಇರ್ಲಿಲ್ಲ, ನಾನು ನೋಡ್ಲಿಲ್ಲ ಸರ್. ಅಲ್ಲ ನಿಮ್ಗಳಿಗೆ ಇಷ್ಟ ಇಲ್ಲ, ಅದು ಬೇರೆಯವ್ರಿಗೆ 1000 ಜನಕ್ಕೆ ಇಷ್ಟ ಆಗ್ತೀರಾ. ಬಟ್ ಏನ್ ಮೇನ್ ರೀಸನ್ ಏನು ಅಂತ?
ನಾನು ಹೇಳ್ಕೊಳಕ್ಕಾಗಲ್ಲ. ಇಲ್ಲ, ಅದು ಹೇಳಿ, ಹೇಳಿ. ಅವ್ರನ್ನ ಏನ್ reason ಹುಡುಗಿರ್ನ ಏನು ಕೇಳ್ಬೇಕು, ನೀವು ಹುಡುಗಿರ್ನ ಕೇಳ್ಬೇಕು. ಅಲ್ಲ, ನೀವ್ ಹೇಳದ್ ನಾನ್ ಚೆನ್ನಾಗಿಲ್ಲ. ಅಲ್ಲಲ್ಲ, ನಾನ್ ಹಂಗ ಹೇಳಿಲ್ಲ. ನನಗೆ ಹೀರೋಯಿನ್ ಗಳೇ ಹೇಳ್ತಾರೆ, ನಾನು ನನ್ ಮಗ ಅಣ್ಣ ತಮ್ಮ ಇದೀವಿ, ಟ್ವಿನ್ಸ್ ತರ ಇದೀವಿ, ಏಜ್ ಒಂದ್ ಚೂರ್ ಡಿಫ್ರೆನ್ಸ್ ತರ ಕಾಣಿಸ್ತೀರಾ ಅಂತಾರೆ. ನಿಮ್ಗಳಿಗೆ ಯಾಕೆ ಮುದ್ಕ ತರ ಅನ್ನಿಸ್ತಿದೀನಿ? ಅವ್ರಿಗೆ ಯಾಕೆ ನೀನು ಮುದ್ಕ ಅಂತ ಅನಿಸ್ತೀಯ ಅಂದರೆ ನೀನು ಮುದ್ಕ, ಅದಕ್ಕೆ ನೀನು ಮುದ್ಕನ್ ಥರ ಅನ್ನಿಸ್ತೀಯ. ಏನಾದ್ರು ಬೇರೆ ಆಗಿದೆಯಾ ನೀನು? ಏನು ಗುರು, ಇದರಲ್ಲೂ ದೆಂಗತ್ ಬಿಡು ಗುರು, ಟ್ವಿನ್ಸು ಅಂತೆ, ವ್ಯತ್ಯಾಸನೇ ಇಲ್ಲ ಗುರು. ನಿನಗೂ ನಿನ್ನ ಮಗನಿಗೂ ಅಜಗಜಾಂತರ ವ್ಯತ್ಯಾಸ ಐತೆ. ನಿನ್ನ ಮರ್ಯಾದೆ ಹಾಳು ಮಾಡ್ಕೊಳ್ಳೋದಲ್ದೆ ಆ ಹುಡುಗಂದು ಹಾಳು ಮಾಡ್ತಾ ಇದೆಯಾ, ಹೋಗುತ್ತು. ಬರೀ ಅನುಬಂಧ ಅವಾರ್ಡ್ಗೆ ಎಷ್ಟು ತಗೊಂಡಿದ್ದೀನಿ? ಇವಾಗ ಅನುಬಂಧ ಅವಾರ್ಡ್ದು ಏನ್ ಸರ್, ಒಳ್ಳೆ ಗಾರ್ಮೆಂಟ್ಸ್ ಅಲ್ಲಿ ತುಂಬ್ಕೊಂಡಿದ್ರೆ ಡಿಕ್ಕಿಲಿ. ಇನ್ನು ಟ್ಯಾಗು ಯಾವ್ದು ಕಟ್ ಮಾಡಿಲ್ಲ, ಎಲ್ಲ ಸೈಜು ಚಿಂಚಾಂಚು ಭಾಷೆಲಿದೆ. ಅವ್ರ ಅಮೌಂಟ್ ಯಾರ್ಯಾರು ಡೌಟ್ ಪಡ್ತಾರಲ್ಲ ಅವ್ರಿಗೆ ತೋರ್ಸಂಗಿದ್ರೆ ತೋರಿಸ್ಬಿಡಿ. ಎಲ್ಲ ವರ್ಷಾಚೆದು ಟ್ಯಾಗು ತೆಗ್ದಿಲ್ಲ, ಅದು ಸೀಲ್ಡ್ ನೋಡ್ಬಿಡಿ. ಆಮೇಲೆ ಅದನ್ನು ಕಟ್ ಮಾಡಿ ಅಂಟಿಸೋರು ಎನ್ಕೊಬಿಡ್ತಾರೆ. ಎಲ್ಲ ಇನ್ನು ಯೂಸ್ ಮಾಡದೇ ಇರೋ ಶರ್ಟ್ ಸರ್. ಒಳ್ಳೆ ಗೋಡನಲ್ಲಿ ತುಂಬಿದ್ರಲ್ಲ ಸರ್ ಶರ್ಟ್ಗಳನ್ನ ಕಾರಲ್ಲಿ. ಟ್ಯಾಗ್ ನೋಡಿ ಸರ್, ಎಲ್ಲ ಅದನ್ನು ಅಮೌಂಟು ಇಲ್ಲೇ ಬರ್ದಿರುತ್ತೆ. ಅವ್ರ ಭಾಷೆ ಅರ್ಥ ಆದ್ರೆ ತೋರಿಸ್ಬಿಡಿ, ಇದ್ರಲ್ಲಿ ಬರ್ದಿಲ್ಲ. ಎಲ್ಲ ಹಂಗೆ ಮುಟ್ ನೋಡಿ, ಒಳ್ಳೆ ಹುಡುಗಿ ಮುಟ್ದಂಗ ಆಯ್ತದೆ. ಇದು ಅಲ್ಲೇ ಬರ್ದಿದೆ ನೋಡಿ ಸರ್, ಅಮೌಂಟ್ ಚಿಂಚಾಂಗ್ ಚೂ ಅಂತ ಬರ್ದಿದೆ. ಚೈನೀಸ್ ಭಾಷೆ ಅರ್ಥ ಆದ್ರೆ ಅವ್ರು ನೋಡಿಸ್ಬಿಡಿ ಸರ್. ಇದೆಲ್ಲ ಅನುಬಂಧ ಅವಾರ್ಡ್ಗೀಗ ಅನುಬಂಧ ಅವಾರ್ಡ್ಗೆ ಸರ್. ಎಲ್ಲ ಇದ್ರದ್ದು ಟ್ಯಾಗ್ ಅಲ್ಲೇ ಇದೆ, ಎಲ್ಲ ಹೊಸದು ನೋಡಿ. ಇನ್ನು ಯಾವ್ದಿಲ್ಲ, ಬರೀ ಒಂದ್ ದಿವಸಕ್ಕೆ ತಗೊಂಡಿರೋದೆಲ್ಲ. ಇದು ನಾಳೆ ಇವೆಂಟ್ಗೆ ಇದು ಅಷ್ಟೇ. ಸರ್ ಡೈಲಿ ಇವೆಂಟ್ ನಂದು ಫೇವ್ರೇಟ್ ಇದು ಹಾಕೊಂಡಾಗ ಹೆಂಗ್ ಕಾಣಿಸ್ತೀನಿ ಅಂತ ನೀವೇ ಹೇಳ್ಬೇಕು. ಆಮೇಲೆ ಎಲ್ಲ ಇಂಪೋರ್ಟು, ಇಂಗ್ಲಿಷು ಇಲ್ಲ, ಕನ್ನಡನೂ ಇಲ್ಲ, ಹಿಂದಿನೂ ಇಲ್ಲ, ಎಲ್ಲ ಚಿಂಗ್ ಚಾಂಗ್ ಚೂ. ಅಲ್ಲ ಸರ್, ನೀವು ಒಂದ್ ಇವೆಂಟ್ಗೆ ಇಷ್ಟು ಬಟ್ಟೆ ತಗೊಬರ್ತೀರಾ ಅಂದ್ರೆ? ಇಲ್ಲಿ ನೋಡಿ, ಇನ್ನ ಒಳಗಡೆ ಇನ್ನು ಈ ಕವರೇ ಓಪನ್ ಮಾಡಿಲ್ಲ, ಇಲ್ಲಿ ತೆಗೆದು ಒಳಗೆ ತೋರಿಸ್ತಿದೆ. ಎಲ್ಲ ಇನ್ನು ಏನೇನು ಓಪನ್ ಮಾಡಿಲ್ಲ ಸರ್, ಎಲ್ಲ ಹೊಸ ಅದು. ಇನ್ನು ಇಲ್ಲಿ ಎಷ್ಟಿದೆ ನೋಡಿ, ಹಾಕದೇ ಇರೋದು ಇವ್ರ. ಇನ್ನು ಎಲ್ಲೂ ಸೋಷಿಯಲ್ ಮೀಡಿಯಲ್ಲಿ ಎಲ್ಲೂ ನೋಡಿರಲ್ಲ. ಟ್ಯಾಗ್ ಎಲ್ಲ ನೇತಾಡ್ತಾ ಇದೆಯಾ ನೋಡ್ಬಿಡಿ. ಆಮೇಲೆ ವರ್ಷಾಚೆನ ಅದು ತೋರಿಸ್ಬಿಡಿ ಸರ್. ಅಂದ್ರೆ ಮಾತ್ರ ಇದು ಲೇಬಲ್ ಇರುತ್ತೆ, ಇಲ್ದವ್ರು ಇರೋದಿಲ್ಲ. ಆಮೇಲೆ ಒಳಗಡೆನು ಹತ್ರದಿಂದ ತೋರಿಸಿ ಸರ್, ನಾನು ಹಾಕೊಂಡಾಗ ತೋರ್ಸಕ್ಕಾಗಲ್ಲ. ಅಂಗಡಿನೇ ಇಟ್ಟಿದೀವಾ, ನಂಬ್ತೀರಾ? ಎಲ್ಲ ಓನ್ ಕಾಸ್ಟ್ಯೂಮ್ಸ್, 24 hours ನೀವು ಡಿಕ್ಕಿ ತೆಗೀರಿ, ಇಲ್ಲೇ ಇರುತ್ತೆ. ಸೊ ಗೊತ್ತು ವಿಡಿಯೋ ಇದು ಲೆಂತ್ ಆಯಿತು ಅಂತ. ಸೊ ಇವಾಗ ಇದ್ರ ಬಗ್ಗೆ ಮಾತಾಡೋಣ ಬಂದ್ಬಿಡಿ. ಏನು ಗುರು ಹಿಂಗೆ ತೆಂಗ್ತೀಯ? ಅವನು ಯಾವ ಟೈಮಲ್ಲಿ ತೆಂಗಬೇಕಾಗುತ್ತೋ ತೋರಿಸ್ಬೇಕಾಗುತ್ತೋ ಅಂತ ಗೊತ್ತಾಗದೆ ಕಾರಲ್ಲೇ ತುಂಬ್ಕೊಂಬಂದ್ಬಿಟ್ಟು ಅವ್ನು ನೋಡ್ರಿ. ಕೇಳಿದ್ರೆ ಅಲ್ಲಿ ತೊಗೊಂಡೆ ಇಲ್ಲಿ ತೊಗೊಂಡೆ, ಅಲ್ಲಿ ತೆಗ್ದೆ ದೆಹಲಿ ಗಿಹಲಿ ಅಂತ ತಲೆಗಾಗ್ತಾನೆ. ಯಾಕೆಳ್ರಿ, ನಮ್ಮ ಕರ್ನಾಟಕದವ್ರು ಅಲ್ಗೂ ಹಾಕಾಗಲ್ವಲ್ಲ. ನಮ್ಗೆ ಹೆಂಗೋ ತೆಂಗಕ್ಕೆ ಈಸಿ ಆಯಿತು ಗುರು. ಪುಂಗು ಗುರು, ಬೇಜಾರು ಮಾಡ್ಕೊಳ್ಳಲ್ಲ, ದೆಂಗ್ಬೇಡ ಗುರು, ನಿಜವಾಗ್ಲೂ ಬೇಜಾರಾಗುತ್ತೆ. ಇದೇ ಥರ ನೀನು ತಲೆಗಾಕೊಂಡು ಹೋಗ್ತಾ ಇದ್ರೆ ಜಿಜ್ಜ ಕಷ್ಟ ಆಗುತ್ತಾ. ಯಾರೂ ನಂಬಲ್ಲ ನಿನ್ನ. ನಂಬಲ್ಲ ಅನ್ನೋದಕ್ಕೆ ಯಾರೂ ನಂಬ್ತಾನೂ ಇಲ್ಲ ಬಿಡು, ಅದು ಬೇರೆ ಪ್ರಶ್ನೆ. ಅಯ್ಯೋ ಸರ್, ಅಷ್ಟು ದೊಡ್ಡ ಮನುಷ್ಯರು, ವರ್ಲ್ಡ್ ವೈಡ್ ನೀವು ನ್ಯೂಸ್ ಅಲ್ಲಿ ಇದೀರಾ, ಇಷ್ಟು ಫೇಮಸ್ ಇರೋರು ಲೆಟ್ರಿನ್ ತೊಳಿತಾ ಇದ್ರಲ್ಲ ಅಂದ್ರು ನನಗೇನು ಅವಮಾನ ಇಲ್ಲಪ್ಪ ಅಂತ. ಯಾಕಂದ್ರೆ ಲೆಟ್ರಿನ್ ತೊಳ್ಬಿಟ್ರೆ ಚೀಪ್ ಆಗ್ಬಿಡ್ತೀನ. BBMP ಅವ್ರು ತೊಳಿಯಲ್ವಾ? ಮನೆ ಕೆಲ್ಸದವ್ರು ತೊಳಿಯಲ್ವಾ? ಮನೆ ಕೆಲ್ಸದವ್ರ ಮಕ್ಳು ತೊಳಿಯಲ್ವಾ? ಬರೀ ಕೈಯಲ್ಲಿ ತೊಳೆದ್ರೆ ಏನಾಗ್ಬಿಡು ಸರ್? ಅಲ್ಲೇನ್ ಅಲ್ಲ ಗುರು, ನಮ್ಮ ಗಿಲ್ಲಿ ಫ್ಯಾನ್ಸಿಗೆ ಹೇಳ್ತಾನೆ ನನ್ನ ಮಗ ಸ್ಲಮ್ಮು ಅಂತ. ಇವಾಗ ನೀನ್ಯಾವ ಕೆಲಸ ಮಾಡ್ತಾ ಇರೋದು? ಸ್ಲಮ್ ಕೆಲಸನೇ ತಾನೇ ಮಾಡ್ತಾ ಇರೋದು. ಮಗನೇ, ಮಾತಾಡೋಕ್ಕಿಂತ ಮುಂಚೆ ಬಾಯಿ ಮೇಲೆ ಇಡ್ತಾ ಇರಲಿ, ನಾಲ್ಗೆಗೆ ಮೂಳೆ ಇಲ್ಲ ಅಂತ ಹೆಂಗೆ ಬೇಕೋ ಹಂಗಂಗೆ ಮಾತಾಡೋದಲ್ಲ. ನೀನೇ ದೊಡ್ಡ ಸ್ಲಮ್ ನನ್ನ ಮಗ, ಇನ್ನು ನಮ್ಗೆ ಹೇಳ್ತಾನೆ ಸ್ಲಮ್ಮು ಅಂತ. ಗಿಲ್ಲಿ ಫ್ಯಾನ್ಸ್ ಬಗ್ಗೆ ಇನ್ನೊಂದು ಮಾತಾಡ್ದೆ ಅಂದ್ರೂ ನಿನ್ನಂಥ ಸ್ಲಮ್ಗೆ ಏನು ಮಾಡಬೇಕು ಟ್ರೋಲ್ ಪೇಜಸ್ ಅದನ್ನು ಮಾಡ್ತಾರೆ ಅವರು. ಯಾರೋ ಉಚ್ಚಕ್ಕ ಹೋಗಿರ್ತಾರ ಸರ್, ಉಚ್ಚಕ್ಕ ಹೋಗಿರ್ತಾರ. ಖಾಲಿ ಮನೆ ಸರ್, 6 ವರ್ಷದ ಖಾಲಿ ಮನೆ ಸರ್. ನೀವು ಬಂದು ನೋಡಿದ್ರ ಸರ್? ನೀವೇ ಸರ್ ಸರ್, ನನ್ನ ಮನೆ ಸರ್ ಅದು. ನಾನು ಒಬ್ನೇ ಹೋಗಿರ್ತೀನಿ. ಆದ್ರೂ ನೀವು ನಿಮ್ ಲದ್ದಿ ಎತ್ತುತ್ತೀನಿ ಸರ್. ಚಾಲೆಂಜ್ ಮಾಡ್ತೀರಾ? 5 ಲಕ್ಷ ನಿಮ್ ಲದ್ದಿ ಬರೀ ಕೈಯಲ್ಲಿ ಎತ್ತುತ್ತೀನಿ. ಅಲ್ಲ ಸರ್, ಎಂತ ಸ್ಲಮ್ ನನ್ನ ಮಗ ಅಂದ್ರೆ ಎಲ್ಲೇ ಅರ್ಥ ಆಗ್ತಾಯಿತ್ತು ನೋಡ್ರಿ. ಅವನ್ ಲದ್ದಿ ಎತ್ತುತ್ತಾನಂತೆ. ಗುರು, ಹೇಳ್ಬೇಕಾದ್ರೆ ಅಸಹ್ಯ ಆಗಲ್ವಾ? ನೀನು ದೊಡ್ಡ ಸ್ಲಮ್ ನನ್ನ ಮಗ, ನಮ್ಗೆ ಹೇಳ್ತೀಯಲ್ಲ ಸ್ಲಮ್ ನನ್ನ ಮಗ ಅಂತ. ಏನೊಂಚೂರು ಬೆಳಗಿದ್ಬಿಟ್ಟಿದ್ಯಾ ಅಂದ್ಬಿಟ್ಟು ಎಲ್ಲರಿಗೂ ಸ್ಲಮ್ ಅಂತೆ. ನಿನ್ನ ಮಗ ಕರೆಕ್ಟಾಗಿ ನೋಡ್ಕೊ, ಮುದಿ ಬಡಿದೆ. ನಿಮ್ ಲದ್ದಿ ಎತ್ತುತ್ತೀನಿ ಸರ್. ನನ್ ಗಂಟು ಹೋಗ್ಬಿಡುತ್ತಾ ಸರ್? ಯಾರು ಚೀಪಾಗಿ ಅನ್ಕೊಳ್ತೀರ? ಅಪ್ಪ ಅಮ್ಮ ಕಲ್ಚರ್ ಇಂದ ಬಂದಿರೋರು ಹಂಗ್ ಮಾತಾಡಲ್ಲ ಸರ್. ಯಾರ ಅಪ್ಪ ಅಮ್ಮ ಮನೆ ಕೆಲಸ ಮಾಡೋದು ಹೇಳ್ಕೊಟ್ಟಿರಲ್ಲ, 3rd ಕ್ಲಾಸ್ಗಳು ಮಾತ್ರ ಮಾತಾಡೋದು. ಅರ್ಥ ಆಯ್ತಾ? ನಾನು ಎಲ್ಲ ಬೈದವ್ರಿಗೆ ಬೈತಾ. ಏನೋ 3rd ಕ್ಲಾಸ್? ಅಪ್ಪ ಅಮ್ಮ ನಮ್ಗೇನು ಹೇಳ್ಕೊಟ್ಟಾರ ಗೊತ್ತು? ಬಾತ್ರೂಮ್ನ ಎಲ್ಲಿ ಹೆಂಗೆ ತೊಳಿಬೇಕು, ಯಾವ್ದು ಎಲ್ಲಿ ತೊಳಿಬೇಕು ಕರೆಕ್ಟಾಗಿ ಅಂತ ಹೇಳ್ಕೊಟ್ಟವ್ರೆ. ನಿನ್ನ ಥರ ಬರೀ ಕೈಯಲ್ಲಿ ಹಾಕ್ಬಿಟ್ಟು ತಿಕ್ಕು ಎಲ್ಲರೂ ಮಾಡಿರೋದನ್ನ ಅಂತ ಎಲ್ಲ ಹೇಳ್ಕೊಟ್ಟಿರ ನಮ್ಮ ಅಪ್ಪ ಅಮ್ಮ. ನೀನು ಮಾತಾಡೋಕ್ಕಿಂತ ಮುಂಚೆ ನ್ಯಾಯವಾಗಿ ಮಾತಾಡೋದು ಕಲ್ತ್ಕೊ. ನೀನು ಪುಂಗೇಶ್ವರ ದಿಂಗೇಶ್ವರ ಅಂತ ನಮಗೂ ಚೆನ್ನಾಗೇ ಗೊತ್ತು. ಬಾಯಿ ಮೇಲೆ ಇಡ್ತಾ
ಹೇಳ್ತಾ ಇರಲಿ. ಅಪ್ಪ ಅಮ್ಮ ಹೇಳ್ಕೊಟ್ಟವ್ರ ಇಲ್ವಾ ಅಂತ. ಥರ್ಡ್ ಕ್ಲಾಸು ಗುರು ಆಯಿತು ನಾವು ಒಪ್ಕೊಂತೀವಿ ಥರ್ಡ್ ಕ್ಲಾಸು ಅಂತ. ನೀನು ಯಾವ ಕ್ಲಾಸಪ್ಪ? ನೀನು ನಮಗಿನ್ನ ದೊಡ್ಡ ಥರ್ಡ್ ಕ್ಲಾಸ್ ನನ್ನ ಮಗ. ನೀನು ತಲೆಗಾಕೊಂಡು ಓಡಾಡ್ತೀಯಲ್ಲ, ಮೊದಲು ನ್ಯಾಲ್ಗೆ ಮೇಲೆ ಇಡ್ತಾ ಇರಲಿ. ಸೊ ಇವತ್ತಿನ ಟಾಪಿಕ್ ಇಷ್ಟೇ ಗಾಯ್ಸ್. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಬೆಲ್ಲೈಕನ್ನ ಹೆಂಗೆ ಹೊಡಿಬೇಕು ಅಂದರೆ ಬೆಲ್ಲೈಕನ್ ಹೊಡೆದೋಬೇಕು, ಆ ಥರ ಹೊಡೀರಿ. ಇದೇ ಥರ ಕಂಟೆಂಟ್ ಕೊಡ್ತಿರ್ತೀನಿ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಗಾಯ್ಸ್. ಮತ್ತೆ ಸಿಗೋಣ ಮತ್ತೊಂದು ರೋಸ್ಟ್ ವಿಡಿಯೋದಲ್ಲಿ. ಅಂತ ತಕ ಬೈ ಗಾಯ್ಸ್.